ಶಾಸಕರನ್ನ ಆಡಳಿತ ಹಿಡಿದು ಇವತ್ತಿದು ಯೋಗ್ಯತೆ ಅಂದಂಗೆ ಆಗ್ಯದ. ಇದನ್ನು ಮುರಿಬೇಕಾಗ್ಯದ. ರಾಹುಲ್ ಗಾಂಧಿ ಮೂರು ಹೊಸದೇನೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ತಾವು ಹಾಕಿದ್ದು ಹುಟ್ಟು ಹಾಕಿದ್ದು ಹಿಂದಿನ ಕಾಂಗ್ರೆಸ್ಗೆ ಹಾಕಿದ್ದು ಅದನ್ನು 3 ದಿನ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭ ಡಿ ಕೆ ಶಿ ಅವರು ಅನಗತ್ಯ ನಮ್ಮ 136 ಅದಾವ 34 ಅವ್ರದ್ದು ಏನೋ ಒಂದು ಪೇಪರ್ ಸೆಟ್ ಮಾಡೋದು ಆಗೋದಿಲ್ಲ ಅಂತ ಬಿ ಜೆ ಪಿಗೆ ಹೋದ್ರೆ ಕಾಂಗ್ರೆಸ್ ನಿಶ್ಚಿತವಾಗಿಯೂ ಬಿದ್ದು ಹೋಗ್ತದೆ. ಮತ್ತು ಅಷ್ಟಕ್ಕಿಂತ ಹೆಚ್ಚಿಗೆ 136ರಲ್ಲಿ ನಿಜವಾಗಿಯೂ ಎಷ್ಟು ಜನ ಇದ್ದಾರೆ ಅದನ್ನು ಸಹ ಡಿ ಕೆ ಶಿ ಅವ್ರಿಗೆ ಗೊತ್ತಿದ್ದ ವಿಷಯ. ಎಲ್ಲ ನೆಲೆಯಲ್ಲೇ ಸುಮ್ಮನೆ ದಿಲ್ಲಿಗೆ ಅಡ್ಡಾಡೋಕ್ಕಿಂತಲೂ ಈ ಸರ್ಕಾರವನ್ನು ನಡೆಸೋದು ಭಾಳ ಮಹತ್ವದ್ದು. ಡಿ ಕೆ ಶಿ ಅವರು ಮತ್ತು ಸಿದ್ದರಾಮಯ್ಯನವರು ಅವ್ರು ತಮ್ಮನಿಗೆ ನಡೆಸ್ಕೊಂಡು ಹೋಗುವಂಥದ್ದು ಭಾಳ ಅನಿವಾರ್ಯ ಅದ. 2022ಕ್ಕೆ ಯಾರು ಆಗ್ತಾರೆ ಅವ್ರು ಸಿ ಎಮ್ ಸಾಕಿನ್ನ ನಮ್ಮ ಇವರು ಸಿ ಎಮ್ ಸಿದ್ದರಾಮಯ್ಯನವರು ಮುಖ್ಯವಾಗಿ ಮಾಡಬೇಕಾದ ಕೆಲಸ ಏನದ ಈಗ ರೈತರಿಗೆ ಮಾರ್ಕೆಟ್ ಮತ್ತು ರಿಸರ್ವೇಷನ್ 75 ಇವೆರಡು ಮೊದಲು ಮುಗಿಸ್ರಿ ಇದನ್ನು ಅಂದಾಗ ರಾಷ್ಟ್ರ ಮಟ್ಟದಾಗ ಕಾಂಗ್ರೆಸ್ ಮತ್ತೆ ಮೇಲಿಡಕ್ಕೆ ಸಾಧ್ಯ ಅದ. ಇದು ಇಬ್ಬರು ಜವಾಬ್ದಾರಿ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯರು. ಏನಂತೀರಿ ವೀಕ್ಷಕರ ನಾನು ತಪ್ಪು ಮಾತಾಡ್ತಾ ಇದ್ದೀನ? ತಪ್ಪು ಅನ್ರಿ, ಸರಿ ಏನಾದರೂ ಅನ್ರಿ ಅಂತ ಇರ್ರಿ, ಕಾಮೆಂಟ್ ಮಾಡ್ತಾ ಇರ್ರಿ. ಜೊತೆಗೆ ಸಿದ್ದರಾಮಯ್ಯನವರು ಮತ್ತು ಜೊತೆಗೆ ನಮ್ಮ ಇವರು ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಯೋಚಿಸ್ರಿ ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ ಅಂತ ಹೇಳ್ತಾ ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡಿ. 16 ನ್ಯೂಸ್ ಸತ್ಯ ಸಿದ್ದರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.